ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ರಘು ನಿಮ್ಮ ಚಿಕ್ಕಪ್ಪ ಅಲ್ಲ, ನಿಮ್ಮದು ನೀವು ನೋಡಿಕೊಳ್ಳಿ. ರಕ್ಷಿತಾ ಶೆಟ್ಟಿಗೆ ಚಳಿ ಬಿಡಿಸಿದ ಕಿಚ್ಚ ಸುದೀಪ್ ಬಾಸ್ ಏನು ಅಂತ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ರಕ್ಷಿತಾ ಶೆಟ್ಟಿ ವರ್ತನೆ ಹಲವಾರಿಗೆ ಶಾಕಿಂಗ್ ಅನಿಸಿತು. ರಘು ವಿಚಾರಕ್ಕೆ ರಾಶಿಕಾ ಶೆಟ್ಟಿ ಹಾಗೂ ರಕ್ಷಿತಾ ಶೆಟ್ಟಿ ನಡುವೆ ದೊಡ್ಡ ಜಗಳವೇ ಆಯಿತು. ಇದೇ ವಿಚಾರಕ್ಕೆ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಸರಿಯಾಗಿ ಕ್ಲಾಸ್ ತಗೊಂಡು ಬುದ್ಧಿ ಹೇಳಿದ್ದಾರೆ. ಬಿಗ್ ಬಾಸ್ ಕನ್ನಡ 12ರಲ್ಲಿ ರಕ್ಷಿತಾ ಶೆಟ್ಟಿ, ರಘು ಮತ್ತು ಗಿಲ್ಲಿ ಕ್ಯೂಟ್ ಬಾಂಡ್ ವೀಕ್ಷಕರಿಗೆ ಸಖತ್ತಿಷ್ಟ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇತ್ತೀಚೆಗೆ ರಘು ಹಾಗೆ ಗಿಲ್ಲಿ ಜೊತೆ ಯಾರು ಮಾತನಾಡಬಾರ್ದು, ನಮಗೆ ಪ್ರೈವೇಸಿ ಬೇಕು ಅನ್ನೋ ರೀತಿ ರಕ್ಷಿತಾ ಶೆಟ್ಟಿ ನಡೆದುಕೊಳ್ಳುತ್ತಿರೋದು ಅಷ್ಟಾಗಿ ಸರಿ ಕಾಣ್ತಿಲ್ಲ. ಇನ್ನು ಇದೇ ವಿಚಾರಕ್ಕೆ ನಾಮಿನೇಷನ್ ವೇಳೆ ರಾಶಿಕಾ ಶೆಟ್ಟಿ ಹಾಗೂ ರಕ್ಷಿತಾ ಮಧ್ಯೆ ಜೋರು ಜಗಳವಾಯಿತು. ಇದನ್ನು ಗಮನಿಸಿದ ಕಿಚ್ಚ ವೀಕೆಂಡ್ನಲ್ಲಿ ರಕ್ಷಿತಾ ಶೆಟ್ಟಿಗೆ ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಘು ನಿಮ್ಮ ಚಿಕ್ಕಪ್ಪ ಅಲ್ಲ. ನಾಮಿನೇಷನ್ ಅಂದರೆ ಏನು? ನೀವು ಯಾವಾಗಲೂ ಕಾವ್ಯ ಶೈವ ಅವರನ್ನು ಆಯ್ಕೆ ಮಾಡ್ತಿದ್ರಿ. ಈ ಸಲ ರಾಶಿಕಾ ಕಾವ್ಯನ ಯಾಕೆ ಆಯ್ಕೆ ಮಾಡಲಿಲ್ಲ? ರಾಶಿಕಾ ಅವರನ್ನು ಆಯ್ಕೆ ಮಾಡಿದ ಕಾರಣ ನಮಗೆ ಗೊತ್ತು. ನೀವು ಹೇಳಿ ಯಾಕೆ ಅಂತ. ನಿಮ್ಮ ಪ್ರಾಬ್ಲಮ್ ಅದೇ. ನೀವು ಏನು ಅಂದುಕೊಳ್ತೀರೋ ಅದೇ ಸರಿ ಅಂತ ವಾದ ಮಾಡ್ತೀರಲ್ವಾ? ಅದು ತಪ್ಪು. ಅದು ಹೇಗೆ ರಕ್ಷಿತಾ? ನೀವು ಮಾಡಿದರೆ ಎಲ್ಲ ಸರಿ, ಬೇರೆಯವರು ಮಾಡಿದರೆ ಸ್ಟ್ರಾಟಜಿ ಯೂಸ್ ಮಾಡಿಕೊಳ್ತೀರಾ. ನೀವೇ ಬಾಯ್ಬಿಟ್ರಿ ನಿಮ್ಮ ಎಲ್ಲ ಅಟೆನ್ಷನ್ಗೆ ನನಗೆ ಬೇಕು, ಬೇರೆಯವರಾಗಿದ್ದರೆ ನನಗೆ ಇಷ್ಟ ಆಗಲ್ಲ ಅಂತ. ಅವರು ನಿಮ್ಮ ಚಿಕ್ಕಪ್ಪ ಅಲ್ಲ, ಪಾಪ ಗೆಲ್ಲೋದಕ್ಕೆ ಬಂದಿದ್ದಾರೆ ಎಂದರು ಕಿಚ್ಚ ಸುದೀಪ್. ಏನು ನಮಗೆ ಗೊತ್ತಿಲ್ವೋ? ನಮಗೆ ಗೊತ್ತಿಲ್ಲ ಅಂತ ಅರ್ಥ. ನೀವು ನಿಮ್ಮ ನಾಮಿನೇಷನ್ ನೀವು ಕೊಡುವ ಕಾರಣಗಳು ಹೇಗಿರುತ್ತೆ ಗೊತ್ತಾ? ನಿಮಗೆ ಗೊತ್ತಿಲ್ಲದೆ ಗಿಲ್ಲಿ ಮತ್ತು ರಘು ಬಗ್ಗೆ ಮಾತನಾಡಿದರೆ ಅವರ ಹತ್ತಿರ ಯಾರಾದರೂ ಕ್ಲೋಸ್ ಆದರೆ ನಿಮಗೆ ಆಗಲ್ಲ. ಯಾರು ಗಿಲ್ಲಿಗೆ ಕ್ಲೋಸ್ ಆಗಬಾರ್ದು, ಯಾರು ರಘುಗೆ ಕ್ಲೋಸ್ ಆಗಬಾರ್ದು. ಅದರಿಂದ ಇಡೀ ಮನೆಯ ವಾತಾವರಣ ಹಾಳಾಗುವುದು. ಎಲ್ಲರ ಹತ್ತಿರ ಹೀಗೆ ಕಿತ್ತಾಡೋದು ಅವಶ್ಯಕತೆ ಇಲ್ಲ ಎಂದರು ಕಿಚ್ಚ ಸುದೀಪ್. ನಾಮಿನೇಷನ್ನಲ್ಲಿ ನಡೆಯುವ ಜಗಳಗಳು, ಅಪವಾದಗಳು ಸರಿಯಲ್ಲ. ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ನಿಮ್ಮ ಆಟ ನೀವು ಆಡಿ. ಮಧ್ಯದಲ್ಲಿ ಸಂಬಂಧಗಳು ಬರ್ತವೆ, ಯಾವುದೂ ತಪ್ಪಲ್ಲ. ರಕ್ಷಿತಾ ಮೇಡಮ್, ರಘು ಅವರು ನಿಮ್ಮ ಜವಾಬ್ದಾರಿಯಲ್ಲ. ನನಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ. ಪ್ರತಿಯೊಬ್ಬರು ಜರ್ನಿ ಮೇಲೆ ಕನ್ಸರ್ನ್ ಇದೆ. ರಘು, ಗಿಲ್ಲಿ, ರಕ್ಷಿತಾ ಫೋಕಸ್ಸಲ್ಲಿ ಇರಿ. ನೀವೆಲ್ಲರೂ ನಿಮ್ಮ ಜೀವನವನ್ನು ಚೆನ್ನಾಗಿ ರೂಪಿಸಿಕೊಂಡಿದ್ದಕ್ಕೆ ಒಳಗಡೆ ಕೂತುಕೊಂಡಿರೋದು. ರಕ್ಷಿತಾ ಮೇಡಮ್, ನೀವು ಯಾರನ್ನು ಇಷ್ಟಪಡ್ತೀರೋ ನಿಮ್ಮ ಆಶೀರ್ವಾದ ನಿಮ್ಮ ಮೇಲಿರಲಿ. ಆದರೆ ಅವರ ಪಾಡಿಗೆ ಅವರನ್ನು ಆಟ ಆಡೋದಕ್ಕೆ ಬಿಟ್ಬಿಡಿ. ನಿಮ್ಮದು ನೀವು ನೋಡಿಕೊಳ್ಳಿ. ನಿಮ್ಮ ಆಟ ನೀವು ನೋಡಿಕೊಳ್ಳಲೇಬೇಕು ಎಂದು ಕಿಚ್ಚ ಎಚ್ಚರಿಕೆ ನೀಡಿದ್ದಾರೆ. ನೋಡಿದ್ರಲ್ಲ, ಕಿಚ್ಚ ಸುದೀಪ್ ಬಾಸ್ ಅವರು ರಕ್ಷಿತಾಗೆ ಎಚ್ಚರಿಕೆ ಯಾವ ರೀತಿ ಕೊಟ್ಟರು ಅಂತ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.